ಸೂರಜ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ. ಇದರ ಕುರಿತು ಒಂದು ಅಪ್ಡೇಟ್. ಸೂರಜ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿಬಂದಿದೆ. ಸಿಎಂ, ಗೃಹ ಸಚಿವ, ಡಿಜಿಐಜಿಪಿಗೆ ದೂರು ದಾಖಲಾಗಿದೆ. ಅರಕಲಗೂಡು ಜೆಡಿಎಸ್ ಕಾರ್ಯಕರ್ತನಿಂದ ದೂರು. ಕಾರ್ಯಕರ್ತನ ಮೇಲೆ ಸೂರಜ್ ರೇವಣ್ಣ ದೌರ್ಜನ್ಯ ಎಸಗಿದ್ದಾರೆ, ಲೈಂಗಿಕ ದೌರ್ಜನ್ಯ ನೀಡಿದ್ದಾರೆ ಎಂದು ದೂರು ದಾಖಲಿಸಲಾಗಿದೆ. ಜೂನ್ 16ರ ರಾತ್ರಿ ಚನ್ನರಾಯಪಟ್ಟಣದಲ್ಲಿ ದೌರ್ಜನ್ಯ, ಗನ್ನಿಕಡದ ತೋಟದ ಮನೆಯಲ್ಲಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಎಂಬ ಆರೋಪ ಕೇಳಿಬರ್ತಾ ಇದೆ. ಸೂರಜ್ ರೇವಣ್ಣ ಈಗಾಗಲೇ ಪ್ರಜ್ವಲ್ ರೇವಣ್ಣ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಅದಾಗಲೇ ಈಗ ಸೂರಜ್ ರೇವಣ್ಣ ಅವರ ಮೇಲೆ ಆರೋಪ ಕೇಳಿಬರ್ತಾ ಇದೆ. ಲೈಂಗಿಕ ದೌರ್ಜನ್ಯ ಹಗರಣದಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಬಂಧನ ವಿಚಾರ ನಡೆಯುತ್ತಿರುವ ಹೊತ್ತಲ್ಲೇ ಈಗ ಸಹೋದರ ಸೂರಜ್ ರೇವಣ್ಣ ವಿರುದ್ಧ ಸಲಿಂಗಕಾಮ, ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪಗಳು ಕೇಳಿಬಂದಿವೆ. ಈ ಬಗ್ಗೆ ಡಿಜಿಪಿ, ಎಸ್ಪಿ, ಸಿಎಂ ಹಾಗೂ ಗೃಹ ಸಚಿವರಿಗೆ ದೂರು ಕೂಡ ಸಲ್ಲಿಕೆಯಾಗಿದೆ. ಮತ್ತೊಂದೆಡೆ ದೂರು ಸಲ್ಲಿಸಿದ ವ್ಯಕ್ತಿಯ ವಿರುದ್ಧವೇ ಎಫ್ಐಆರ್ ಕೂಡ ಈಗಾಗಲೇ ದಾಖಲಾಗಿದೆ. ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ವಿರುದ್ಧ ಕಾಮ ಆರೋಪ ಕೇಳಿಬಂದಿದೆ. ಸಹೋದರ ಪ್ರಜ್ವಲ್ ರೇವಣ್ಣ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲು ನಮ್ಮ ಹಾಸನದಿಂದ ರಿಪೋರ್ಟರ್ ಯೋಗೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಯೋಗೇಶ್, ಸಹೋದರ ಪ್ರಜ್ವಲ್ ರೇವಣ್ಣ ವಿರುದ್ಧ ಆರೋಪ ಕೇಳಿಬಂದು ಈಗಾಗಲೇ ವಿಚಾರಣೆ ನಡೀತಾ ಇದೆ. ಇದೀಗ ಮತ್ತೆ ಅವರ ಸಹೋದರ ಸೂರಜ್ ರೇವಣ್ಣ ವಿರುದ್ಧ ಕೂಡ ಆರೋಪ ಕೇಳಿ ಬರ್ತಿದೆ. ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ? ಸುರಭಿ, ಈಗೇನು ಲೈಂಗಿಕ ಹಗರಣದಲ್ಲಿ ಜೈಲು ಸೇರಿರುವ ಪ್ರಜ್ವಲ್ ರೇವಣ್ಣ ಬಳಿಕ ಇದೀಗ ಅವರ ಸೋದರ ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ವಿರುದ್ಧ ಕೂಡ ಲೈಂಗಿಕ ಆರೋಪ ಕೇಳಿ ಬರ್ತಾ ಇದೆ. ಸೂರಜ್ ರೇವಣ್ಣ ಅವರು ತನ್ನನ್ನ ಅಸಹಜ ಲೈಂಗಿಕ ಕ್ರಿಯೆಗೆ ಒತ್ತಾಯಿಸಿ ದೌರ್ಜನ್ಯ ಎಸಗಿದ್ದಾರೆ ಅಂತ ಹೇಳಿ ಅರಕಲಗೂಡಿನ ಚೇತನ್ ಎಂಬಾತ ಹಾಸನದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ಮುಖ್ಯಮಂತ್ರಿಗಳಿಗೆ ಸರಿಸುಮಾರು 14ರಿಂದ 15 ಪುಟಗಳ ದೂರು ಸಲ್ಲಿಸಿದ್ದಾರೆ. ಇದು ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ. ಇದರ ಬೆನ್ನಲ್ಲೇ ಸೂರಜ್ ರೇವಣ್ಣ ಕೂಡ ಏನು ನನ್ನನ್ನ ಚೇತನ್ ಅವರು ಬ್ಲಾಕ್ ಮೇಲ್ ಮಾಡೋದಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ ಅನ್ನೋದ ನಿನ್ನೆ ಒಳನರಸೀಪುರದಲ್ಲಿ ಪೊಲೀಸ್ ಠಾಣೆಯಲ್ಲಿ ಅವರ ವಿರುದ್ಧ ಕೂಡ ಎಫ್ಐಆರ್ ದಾಖಲು ಮಾಡಿದ್ದಾರೆ ಅನ್ನೋ ವಿಚಾರ ಕೂಡ ತಿಳಿದು ಬರ್ತಾ ಇದೆ. ಇದು ಅಲ್ಲದೆ ಏನು ಸೂರಜ್ ರೇವಣ್ಣ ಅವರ ಆಪ್ತ ಗೆಳೆಯ ಶಿವು ಮತ್ತೆ ಸೂರಜ್ ರೇವಣ್ಣ ಅವರು ಮಾತಾಡಿರುವಂತಹ ಆಡಿಯೋ ಕೂಡ ಈಗಾಗಲೇ ವೈರಲ್ ಆಗ್ತಾ ಇದೆ. ಸುರಭಿ ಅವರು, ಯೋಗೇಶ್, ಈಗಾಗಲೇ ಇದು ನಿಜವಾಗ್ಲೂ ಸಾಬೀತಾದ್ರೆ ಸೂರಜ್ ರೇವಣ್ಣ ಅವರಿಗೆ ಯಾವ ತರ ಶಿಕ್ಷೆ ಸಿಗಬಹುದು ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ? ಎಲ್ಲೋ ಒಂದ್ ಕಡೆ ಇವತ್ತು ದೇವೇಗೌಡ ಕುಟುಂಬಕ್ಕೆ ಒಂದು ಗ್ರಹಣ ಅಂಟಿದೆ ಅಂತಾನೆ ಹೇಳ್ಬೋದು ಸುರಭಿ. ಯಾಕಾಗ್ಲೇ ಪ್ರಜ್ವಲ್ ರೇವಣ್ಣ ಅವರು ಒಂದ್ ಕಡೆ ಪೆಂಡ್ರೈವ್ ಪ್ರಕರಣದಲ್ಲಿ ತಿಳ್ಕೊಂಡಿದ್ದಾರೆ. ಆಗಾಗ್ಲೇ ಭವಾನಿ ರೇವಣ್ಣ ಅವರು ಕೂಡ ಈಗಾಗಲೇ ಕಿಡ್ನಾಪ್ ಕೇಸಲ್ಲಿ ಈಗಾಗಲೇ ಒಂದ್ಸಲ ಬೇಲ್ ಮೇಲೆ ಹೊರಗಡೆ ಇದ್ದಾರೆ. ಈ ಮಧ್ಯೆ ಏನು ಸೂರಜ್ ರೇವಣ್ಣ ಅವ್ರ ಮಧ್ಯೆ ಮತ್ತೆ ಈಗಾಗಲೇ ಏನು ಈ ಕೇಸ್ ದಾಖಲಾಗಿರೋದ್ರಿಂದ ಎಲ್ಲಾದ್ರೂ ಇದು ನಿಜ ಅಂತ ಗೊತ್ತಾದ್ರೆ ಸೂರಜ್ ರೇವಣ್ಣ ಅವರು ಕೂಡ ಈಗ ಜೈಲು ಸೇರುವಂತ ಸಾಧ್ಯತೆ 3% ಕಂಡು ಬರ್ತಾ ಇದೆ. ಹಾಗೆ ಸಂಪರ್ಕದಲ್ಲಿರಿ ಯೋಗೇಶ್, ಇವ್ರ ಬಗ್ಗೆ ಒಂದು ಆಡಿಯೋ ವೈರಲ್ ಆಗಿದೆ, ಇದ್ರ ಬಗ್ಗೆ ನೋಡ್ಕೊಂಡ್ ಬರೋಣ. ವಿಷಯ ಹೋಗಿದೆ, ಅದ್ ಕುಟ್ಸ್ಕೊಂಡ್ ಮಾತಾಡೋಣ ಆಯ್ತಾ? ತಲೆ ಕೆಡ್ಸ್ಕೊಳಕ್ ಹೋಗ್ತಾರೆ. ಏನ್ ಮಾಡೋದು ನನಗೆ ಗೊತ್ತಿಲ್ಲ. ನಾನು ಅದಕ್ಕೆ ನಿಮ್ಮನ್ನೇ ಹೇಳಿ ಅಂತ ರಾತ್ರಿ ಮೆಸೇಜ್ ಹಾಕಿದ್ದೆ. ಏನಾದ್ರು ಹೇಳಿ, ಏನ್ ಮಾಡೋದು ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿ. ಎದುರುಗಡೆ ಹೆಂಗ್ ಬಿಟ್ಬಿಡ್ತಾರೆ ಹೇಳಿ? ಇವಾಗ ಅಲ್ಲಿಗೆ ಬರಕ್ ಬಿಟ್ಬಿಡ್ತಾರ? ಇವಾಗ ಅಲ್ಲಿಗೆ ಹೆಂಗ್ ಕಳಿಸಲ್ಲ. ಇವಾಗ ಅವ್ರ ಮೊದ್ಲು ಭಯದಲ್ಲ ಅವ್ರ ಮತ್ತೇನಾರ ಇದ್ ಮಾಡಿದ್ರೆ ನನಗೂ ಭಯ ಇದೆ. ವಾಟ್ಸ್ಆಪ್ ಕಡೆ ಯಾರು ಗೊತ್ತಾಗಲ್ಲ, ಏನ್ ಮಾಡ್ಬೇಕು ಅಂತ ಹೇಳುವಾಗ ನನಗೆ ಗೊತ್ತಿಲ್ಲ. ನೀವ್ ಹೇಳ್ಬೇಕು, ಏನ್ ಮಾಡ್ಲಿ ನೀವ್ ಹೇಳಿ.
ಸ್ವಲ್ಪ ಇವಾಗ ಸ್ವಲ್ಪ ಅಮೌಂಟ್ ಏನಾದ್ರು ಕೊಟ್ಟು ಕಳಿಸ್ತೀನಿ. ಮರ್ಯಾದೆ ಹೋಗುತ್ತಲ್ಲ ಹಂಗೆಲ್ಲ ಮಾಡಕ್ಕಾಗ. ಇಲ್ಲಿ ಯಾರ ಮನೆಗೂ ಹೋಗಲ್ಲ ಕಣೋ, ಏನು ಆಗಲ್ಲ, ಯಾರಿಗೂ ಗೊತ್ತಿಲ್ಲ ನನಗೆ. ಎಸ್ ಯೋಗೇಶ್, ಈಗಾಗ ನಾವು ಆಡಿಯೋದಲ್ಲಿ ಕೇಳಬಹುದು ಸೂರಜ್ ರೇವಣ್ಣ ಅವರು ಏನ್ ಮಾತಾಡಿದ್ದಾರೆ ಅಂತ. ಇದ್ರ ಬಗ್ಗೆ ನಿಮಗೆ ತಿಳಿದಿರೋ ಪ್ರಕಾರ ಹೆಚ್ಚಿನ ಅಪ್ಡೇಟ್ ಕೊಡೋದಾದ್ರೆ. ಈಗಾಗಲೇ ಸುರಭಿ ಸೂರಜ್ ರೇವಣ್ಣ ಅವರು ಏನು ಸೂರಜ್ ರೇವಣ್ಣ ಅವರ ಆಪ್ತ ಗೆಳೆಯ ಮತ್ತೆ ಸಂತ್ರಸ್ತನ ಗೆಳೆಯ ಕೂಡ ಇರುವಂತಹ ಶಿವು ನಡುವೆ ನಡೆದಿರುವಂತ ಆಡಿಯೋ ವೈರಲ್ ಆಗಿದೆ. ಅವರು ಆಡಿಯೋದಲ್ಲಿ ಹೇಳಿರೋ ರೀತಿಯಲ್ಲಿ ಇದು ಹೊರಗಡೆ ಹೋದ್ರೆ ಇದು ಬೇರೆ ತರನೇ ಚಿತ್ರಣ ಆಗುತ್ತೆ, ನನ್ನನ್ನ ಏನಾದ್ರು ಒಳಗಡೆ ಕರ್ಕೊಂಡು ಹೋದ್ರೆ ಸರಿಸುಮಾರು 15 ದಿವಸಗಳ ಕಾಲ ನಾನು ಹೊರಗಡೆ ಬರೋದಕ್ಕಾಗೋದಿಲ್ಲ, ಆದ್ರಿಂದ ಇದು ಹೊರಗಡೆ ಹೋಗದ ರೀತಿನಲ್ಲಿ ನೋಡ್ಕೊಬೇಕು ಅಂತ ಹೇಳಿ ಅವರ ಆಪ್ತ ಗೆಳೆಯ ಶಿವರ್ ಜೊತೆ ಮಾತಾಡಿದ ಆಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಅದೇ ರೀತಿ ಸಂತ್ರಸ್ತನ ಜೊತೆ ಮಾತನಾಡಿ ಏನು ಆಗೋಗಿದೆ ಅದನ್ನ ಬಿಟ್ಬಿಡು, ಇದು ಯಾವುದೇ ರೀತಿ ಯಾರಿಗೂ ಗೊತ್ತಾಗೋದಿಲ್ಲ, ನೀನ್ ಬಂದ್ರೆ ನಿನ್ಗೆ ಒಂದಿಷ್ಟು ಹಣವನ್ನ ಕೊಟ್ಟು ನಾನು ಕಳಿಸ್ತೀನಿ ಅನ್ನೋ ಮಾತು ಕೂಡ ಸೂರಜ್ ರೇವಣ್ಣ ಅವರು ಆ ಸಂತ್ರಸ್ತನ ಜೊತೆ ಮಾತಾಡೋ ಆಡಿಯೋ ಕೂಡ ಈಗಾಗಲೇ ವೈರಲ್ ಆಗ್ತಾ ಇದೆ ಸುರಭಿ. ಎಸ್, ಥ್ಯಾಂಕ್ ಯು ಯೋಗೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ.